ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, 45 ಚಿತ್ರ ಅರ್ಜುನ್ ಜನ್ಯ ಮ್ಯೂಸಿಕ್ ಮತ್ತು ನಿರ್ದೇಶನ ಮಾಡ್ತಿರುವಂತಹ 45 ಚಿತ್ರ ಇಂದು ಟ್ರೈಲರ್ ರಿಲೀಸ್ ಆಗಿದೆ ಫ್ರೆಂಡ್. ಇದು ಟ್ರೈಲರು ಅದ್ಭುತವಾದಂಥ ಟ್ರೈಲರ್ ಅಂತಲೇ ಹೇಳ್ಬೋದು ಫ್ರೆಂಡ್. ಮೊದಲಿಗೆ ಉಪೇಂದ್ರ ಅವರ ಸಂಭಾಷಣೆಯಿಂದ ಬರುವಂತಹ ಒಂದು ಹಾವು ಸನ್ನಿವೇಶ ತಕ್ಕನಾಗಿ ನಿಜವೂ ಎಷ್ಟು ಚೆನ್ನಾಗಿದೆ ಉಪೇಂದ್ರ ಸಂಭಾಷಣೆ, ಅಷ್ಟು ಚೆನ್ನಾಗಿದೆ ಚಿತ್ರ ಫ್ರೆಂಡ್. ಇದು ಹೇಳ್ಬೇಕು ಅಂದರೆ 45 ಚಿತ್ರ ಒಂಥರ ಹಾರರ್ ಮೂವಿ ನೋಡ್ದಂಗೆ ಆಗುತ್ತೆ. ಇಂಗ್ಲೀಷ್ ಫಿಲಮ್ಗಳು ಹಾರರ್ ಮೂವಿ ಏನು ಬರ್ತೋ ಅದೇ ಸ್ಟೈಲಲ್ಲೇ ಖಂಡಿತ ಅರ್ಜುನ್ ಜನ್ಯ ಒಂದು ಗ್ರಾಫಿಕ್ ಆಗಿರ್ಬೋದು, CG ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಕಂಪೋಸಿಂಗ್ ಆಗಿರ್ಬೋದು, ತುಂಬ ಅದ್ಭುತವಾದಂಥ ಟ್ರೈಲರಲ್ಲಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್. ಇಲ್ಲಿ ಒಂದೊಂದು ಲುಕ್ಕು ಶಿವರಾಜ್ಕುಮಾರ್ ಲುಕ್ ಆಗಿರ್ಬೋದು, ಉಪೇಂದ್ರ ಅವರ ಲುಕ್ ಆಗಿರ್ಬೇಕು, ಅದರಲ್ಲೂ ಲಾರಿ ಡ್ರೈವಿಂಗ್ ಮಾಡುವಾಗ ಎಲ್ಲೆಲ್ಲ ಕಾರ್ ನಿಲ್ಲಿಸೋದು ಇದೇ ಥರ ಆಗ್ತಾ ಹೊರತು ಬಿಟ್ಕೊಂಡು ಹೋಗ್ತಾ ಇರ್ತಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್. ಇದು ಟ್ರೈಲರು ಸಿಂಪಲಾಗಿದ್ದರೂ ಇಲ್ಲಿ ನೋಡೋಕ್ಕೆ ಒಳ್ಳೆಯ ಬುಕ್ ಆಗಿದೆ. ಮತ್ತು ಒಬ್ಬ ತಮಿಳಲ್ಲಿ ಮಾತಾಡ್ತಾನಲ್ಲ ಒಂಥರ ಪಟ್ಟ ಇದು ನೋಡ್ತಾ ಇದ್ದರೆ ಒಂಥರ ಹಾರರ್ ಮೂವಿ ಥರ ಕಾಣುತ್ತೆ. ಈ ಥರ ಥ್ರಿಲ್ಲಿಂಗ್ ಇರುತ್ತೆ, ಸಸ್ಪೆನ್ಸ್ ಥರ ಇರುತ್ತೆ, ಏನೋ ಒಂದು ಮೂವಿ ಸಸ್ಪೆನ್ಸ್ ಇದಾಗಿದೆ. ಮತ್ತು ರಾಜ್ಬಿ ಶೆಟ್ಟಿಯವರು ವರದಕ್ಷಿಣ ಇದು ಆಗಿರ್ಬೋದು ಬಟ್ ಒಟ್ಟಾಗಿ ಟೋಟಲ್ ಇಲ್ಲಿ ಶಿವರಾಜ್ಕುಮಾರ್ ಒಂದು ಸ್ವಲ್ಪ ಇದ್ದಾವೆ. ಬಟ್ ಉಪೇಂದ್ರದ್ದು ಇಲ್ಲಿ ಹೆಚ್ಚಾಗಿ ಟ್ರೈಲರ್ ತಂದಿದ್ದಾರೆ. ಮತ್ತು ಶಿವರಾಜ್ಕುಮಾರ್ ಒಂದು ಲುಕ್ಕು ಮತ್ತು ಒಂದು ಇದು ಸೀನ್ಸ್ ಕಾಲ್ ಬ್ಲಾಸ್ಟಿಂಗಲ್ಲಿ ತೋರಿಸ್ತಾರೆ. ಅದ್ಭುತವಾದಂಥ ಇದು ಅರ್ಜುನ್ ಜನ್ಯ ನಿಜವೂ ಇದು ಡೈರೆಕ್ಷನ್ ಇದು ಅರ್ಜುನ್ ಜನ್ಯ ಮಾಡಿದ್ದಾರೆ ಅನಿಸಿದೆ. ಪ್ರಥಮವಾಗಿ ಡೈರೆಕ್ಷನ್ ಮಾಡಿರೋದು ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಇಂಡಿಯಾನ ಡೈರೆಕ್ಟ್ರು ಅನ್ನೋ ವರ್ಲ್ಡ್ ಸರ್ವಿಸ್ ಇರೋಂಥ ಡೈರೆಕ್ಟ್ರು ನನಗೆ ಆ ಫಿಲಮ್ ತೆಗಿದ್ದಾರೆ ನಿಜವೂ. ಏಕೆಂದರೆ ನಮ್ಮ ಕನ್ನಡ ಫಿಲಮಲ್ಲಿ ನೀವು ಹಾಡಿಂದ ಹಿಡಿದು ಯಾವುದೇ ಒಂದು ಹಾಡಿಂದ ಹಿಡಿದು 45 ಚಿತ್ರ ಹಾಡಿಂದ ಹಿಡಿದು ಪ್ರತಿಯೊಂದು ಇದರಲ್ಲಿ CG ವರ್ಕಲ್ಲಿ ಬರ್ತಾಯಿದೆ. ಇದು ಅದೇ ಥರನೂ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಈ ಟ್ರೈಲರು. ನಿಜವೂ ಇಲ್ಲಿ 45 ಚಿತ್ರ ಅದ್ಭುತವಾದಂಥ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲಿ ಟ್ರೈಲಲ್ಲೆಲ್ಲ ಹಿಂದಿ, ತೆಲುಗು, ತಮಿಳು, ಮಲಯಾಳಿ ಎಲ್ಲ ಭಾಷೆಗಳಲ್ಲೂ ರಿಲೀಸ್ ಆಗಿದೆ. ಸದ್ಯಕ್ಕೆ ತಮಿಳು, ತೆಲುಗು, ಅದೇ ಥರ ಹಿಂದಿ, ಕನ್ನಡ ಇವು 4 ಭಾಷೆಗಳು ಡಿಸೆಂಬರ್ 25ನೇ ತಾರೀಕು ಏನು ಕ್ರಿಸ್ಮಸ್ ಹಿಂದೆ ಹಬ್ಬದ ದಿನ ಡಿಸೆಂಬರ್ 25ನೇ ತಾರೀಕು ಇದು ರಿಲೀಸ್ ಆಗುತ್ತೆ. ಹಿಂದಿಯಲ್ಲಿ ಒಂದು ವಾರ ಮುಂದೆ ರಿಲೀಸ್ ಆಗುತ್ತೆ ಅಂತ ತಿಳಿಸ್ತಾರೆ. ಅಂದರೆ ಒಂದು ವಾರ ಆದಮೇಲೆ ಹಿಂದಿಯಲ್ಲಿ ನಾವು 45 ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಏಕಕಾಲಕ್ಕೆ ಬಿಡುಗಡೆ ಆಗಿದರೆ ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ 4 ಭಾಷೆಗಳಲ್ಲಿ ಏಕಕಾಲ ಬಿಡುಗಡೆ ಮಾಡಿ ಹಿಂದಿಗೆ ಒಂದು ವೀಕ್ ಲೇಟ್ ಮಾಡ್ತೀವಿ ಅಂತ ಕ್ಲಿಯರಾಗಿ ತಿಳಿಸಿದೆ ಫ್ರೆಂಡ್. ಇಲ್ಲಿ ಯಾಕೆ ಇರೋ ಶಿವರಾಜ್ಕುಮಾರ್ಗೆ ಒಂದು ಉತ್ತಮ ಒಂದು ಕಂಬ್ಯಾಕ್ ಚಿತ್ರ ಇದು. ಉಪೇಂದ್ರ ಅವ್ರಿಗೂ ಸಹ ಇದು ಒಂದು ಉತ್ತಮವಾದಂಥ ಚಿತ್ರ. ರಾಜ್ಬಿ ಶೆಟ್ಟಿ ಹಾಡೋದೇ ನಿಮ್ಗೆ ಗೊತ್ತಿರುತ್ತೆ. ರಾಜ್ಬಿ ಶೆಟ್ಟಿ ದಕ್ಷಿಣ ಆಫ್ರಿಕಾದ ಇರೋದು ತುಂಬ ಚೆನ್ನಾಗಿದೆ. ಹಾಡು ಸಹ ಒಳ್ಳೆಯ ಹಾಡಿಂದನೇ ಕ್ಲಿಕ್ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್. ಈಗ 45 ಚಿತ್ರ ಟ್ರೈಲರ್ ರಿಲೀಸ್ ಆಗಿ ಸದ್ಯಕ್ಕೆ ಡಿಸೆಂಬರ್ 25ನೇ ತಾರೀಕು ಫಿಲಮ್ಮು ರಿಲೀಸ್ ಆಗೋ ಸಾಧ್ಯತೆ ಇದೆ. ಎಲ್ಲರೂ ಕಾಯ್ತಾ ಇದ್ದಾರೆ.